ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ವರಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ನನ್ನ ಇವತ್ತು ವಿಡಿಯೋ ಯಾವುದ್ರ ಬಗ್ಗೆ ಅಂದ್ಬಿಟ್ಟು ನನ್ನ ಯೂಟ್ಯೂಬ್ ತಮ್ನೈಲ್ ನೋಡಿನೇ ನೀವು ತಿಳ್ಕೊಂಡಿರ್ತೀರಾ. ಹೌದು, ಇವತ್ತು ನಂದು ಪ್ರೆಗ್ನೆನ್ಸಿದು ಸೆಕೆಂಡ್ ಟೈಮ್ ನನ್ನ ಚೆಕಪ್ ಕೂಡ ಇದೆ. ಹಾಗಾಗಿ ಇವತ್ತು ನನಗೆ ಅಪಾಯಿಂಟ್ಮೆಂಟ್ ಇದ್ದಿದ್ದು ಆ್ಯಕ್ಚುಲಿ 12:30ಗೆ. ನಾನು ಇವತ್ತು 11 ಗಂಟೆಗೆ ಮನೆಯಿಂದ ಹೊರಡ್ತಾ ಇದ್ದೀವಿ. ಆ್ಯಂಡ್ ಹಾಗೆ ಇನ್ನೊಂದು ವಿಷಯ ಏನಂದರೆ, ಇತ್ತೀಚೆಗೆ ನನ್ನ ವೀಡಿಯೋಸ್ಗಳು ಚೆನ್ನಾಗಿ ಜನಕ್ಕೆ ರೀಚ್ ಆಗ್ತಾ ಇದೆ. ಆ್ಯಂಡ್ ನೀವು ಕೂಡ ತುಂಬ ಲವ್ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ನಾನು ಹೋಗ್ತಾ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಕೇಳಿಸ್ತಿದ್ಯಾ? ನೆಕ್ಸ್ಟ್ ಒಂದು ಸ್ವಲ್ಪ ಅಷ್ಟೇನಾ? ಅಲ್ಲೇ ಇದೆಯಲ್ಲ, ಪರವಾಗಿಲ್ಲ, ಹಂಗೆ ಲಾಸ್ಟ್ ಪೇಜಲ್ಲಿ ಬರ್ಕೊಡಿ. ಮುಗೀತಾ? ಅರಿಬೇಡಿ ಬಿಡಿ, ಹಂಗೆ ತಗೊಂಡು ಹೋಗ್ತೀರಿ. ಏನ್ ತರಬೇಕು? ಕತ್ರಿ ತಂದು ಏನ್ ಮಾಡೋಣ ನಾವು? ಇಲ್ಲಿ ನನ್ನ ಮಗಳು ಯಾಕೆ ಅಳ್ತಿದ್ದಾಳೆ ಅಂತಂದ್ರೆ, ಇಷ್ಟೊತ್ತವರೆಗೂ ನನಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಅನ್ಕೊಂಡ್ಬಿಟ್ಟಿದ್ಲು. ಬಟ್ ಆದರೆ ಅವಳಿಗೂ ಹಾಸ್ಪಿಟಲ್ಗೆ ತೋರಿಸ್ಬೇಕಿತ್ತು. 2 ಡೇಸಿಂದ ಫೀವರ್ ಇತ್ತಲ್ಲ, ಹಾಗಾಗಿ ಹಾಸ್ಪಿಟಲ್ಗೆ ಫೋನ್ ಮಾಡಿ ಟೋಕನ್ ಬುಕ್ ಮಾಡುವಾಗ ಪೇಷಂಟ್ ನೇಮ್ ಕೇಳಿದ್ರಲ್ಲ, ಪ್ರಕೃತಿ ಅಂತ ಹೇಳಿದ್ವಿ. ಆವಾಗ ಯಾಕೆ ಏನು ನನಗೂ ತೋರಿಸ್ತೀರಾ ಅಂತ ಕೇಳಿದ್ಲು. ಹಾಗಾಗಿ ಇವತ್ತು ನಿನಗೆ ಬ್ಲಡ್ ಟೆಸ್ಟ್ ಇದೆ, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಿತ್ತಲ್ವ, ಅದಕ್ಕೆ ನಿನಗೂ ರಜಾ ಮಾಡಿಸಿರೋದು ಅಂತ ಹೇಳಿದ್ನ ಕೇಳಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾನು ಬರಲ್ಲ, ನೀವೇ ಹೋಗಿ, ನನ್ನ ಬ್ಲಡ್ ಚೆಕಪ್ ಎಲ್ಲ ಮಾಡಿಸ್ಕೊಡಲ್ಲ, ನೋವಾಗುತ್ತೆ, ಸೂಜಿ ಚುಚ್ಚಿದ್ದಾರೆ ಅಂತ ಎಲ್ಲ ಭಯ ಪಟ್ಕೊಂಡು ಒಳಗೆ ಸ್ಟಾರ್ಟ್ ಮಾಡಿದ್ಲು. ಅವಳಿಗೂ ಕೂಡ 2 ಡೇಸಿಂದ ಫೀವರ್ ಹೋಗಿ ಬಂದು ಮತ್ತೆ ಟೆಂಪ್ರೇಚರ್ ಜಾಸ್ತಿ ಕಮ್ಮಿ ಎಲ್ಲ ಆಗ್ತಾ ಇತ್ತು. ಸೊ ಹಾಗಾಗಿ ಇವತ್ತು ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಅವಳಿಗೂ ಕೂಡ ಕರ್ಕೊಂಡು ಹೋಗ್ತಿದ್ವಿ ಸ್ಕೂಲ್ ರಜಾ ಮಾಡಿ. ಆನ್ ದ ವೇ ಹೇಗಿದ್ರು ಬೇಗ ಹೊರಟಿದೀವಲ್ಲ, ಹಾಗೆ ನಮ್ದು ಕೆನರಾ ಬ್ಯಾಂಕ್ ಅಲ್ಲಿ ಸ್ವಲ್ಪ ಟ್ರಾನ್ಸಾಕ್ಷನ್ ಇಶ್ಯೂ ಆಗ್ತಾ ಇತ್ತು ತುಂಬಾ ದಿವಸದಿಂದ. ನಮ್ದು ಹೋಟೆಲ್ UPI ಬಂದ್ಬಿಟ್ಟು ಕೆನರಾ ಬ್ಯಾಂಕ್ ಅಲ್ಲೇ ಇರೋದ್ರಿಂದ ಡೈಲಿ ಬಂದು 200 to 300 rupees ಮೈನಸ್ ಬ್ಯಾಲೆನ್ಸ್ ಕೊಡ್ತಾನೆ ಇದ್ರು. ಸೊ ಹಾಗಾಗಿ ಅಲ್ಲಿ ಏನಾಗಿದೆ ಅಂತ ವಿಚಾರಿಸ್ಕೊಂಡು ಹೋಗೋಣ ಅಂತ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಸಖತ್ತು ಸುಸ್ತಾಗ್ಬಿಟ್ಟಿತ್ತು. ಬೆಳಗ್ಗೆ ಅಷ್ಟೇ ಟಿಫನ್ ತಿಂದಿರ್ಲಿಲ್ಲ, ನಾವು ಒಂದು 12 ಗಂಟೆ ಟೈಮ್ ಆಗಿತ್ತಲ್ಲ, ಇನ್ನ ಊಟ ಕೊಟ್ಟಿರಲಿಲ್ಲ. ಸೊ ಸಖತ್ತು ಸುಸ್ತಾದವಳ ತರ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ಲು. ನಮಗೆ ಬೇಗ ಹೋಗ್ಬೇಕು, ಎಮರ್ಜೆನ್ಸಿ ಅರ್ಜೆನ್ಸಿ ಅಂತ ಹೋದಾಗ ಈ ಕೆಲವೊಂದು ಬ್ಯಾಂಕ್ಗಳಲ್ಲಿ, ಅದರಲ್ಲೂ ಮೇನ್ ನಮ್ಮ ಕೆನರಾ ಬ್ಯಾಂಕ್ ಮಾದನಾಕ್ನಲ್ಲಿ ಬ್ರಾಂಚ್ ಅಂತೂ ವರ್ಸ್ಟ್ ಸರ್ವಿಸ್ ಕೊಡ್ತಾರೆ ಕಸ್ಟಮರ್ಸ್ಗೆ. ತುಂಬಾ ಲೇಟ್ ಆಗೋಯ್ತು, ಅಲ್ಲೇ ಆಲ್ಮೋಸ್ಟ್ 12:30 ಆಗೇ ಹೋಯ್ತು ಟೈಮು. ಸೊ ಅಷ್ಟರಲ್ಲಿ ನೆನಪಾಯ್ತು, ಪೆಕ್ಕುದು ಪ್ರಿಸ್ಕ್ರಿಪ್ಷನ್ ನಾವು ಮನೇಲೇ ಬಂದ್ಬಿಟ್ಟಿದ್ವಿ. ಸೊ ಹಾಗಾಗಿ ನೀವು ಹೋಟೆಲಲ್ಲಿ ಏನಾದರೂ ಆರ್ಡರ್ ಮಾಡ್ಕೊಂಡು ಊಟ ಮಾಡ್ತೀರಿ, ನಾನು ಅಷ್ಟರಲ್ಲಿ ಮನೆಗೆ ವಾಪಸ್ ಹೋಗಿ ತಗೊಂಡ್ ಬರ್ತೀನಿ ಅಂತ ಅವರು ನಮ್ಮನ್ನ ಹೋಟೆಲ್ ಹತ್ರ ಡ್ರಾಪ್ ಮಾಡಿ ವಾಪಸ್ ಹೋದ್ರು. ನನ್ನ ಹಸ್ಬೆಂಡ್ ಇದ್ದಾಗ ನಮ್ಮ ಪಾಡಿಗೆ ನಾವು ಆರಾಮಾಗಿ ಕುತ್ಕೊಂತಾ ಇದ್ವಿ, ಅವರೇ ತಗೊಂಬಂದ್ ಕೊಡ್ತಾ ಇದ್ರು, ಬಿಕಾಸ್ ಇಲ್ಲಿ ಸೆಲ್ಫ್ ಸರ್ವಿಸ್ ಅಲ್ವಾ. ಬಟ್ ಇವತ್ತು ಇವಳಿಗೂ ಕೂಡ ಸ್ವಲ್ಪ ಜಾಸ್ತಿ ಸುಸ್ತಾಗಿದ್ರಿಂದ ಅವಳನ್ನ ಕೂರಿಸಿ ಅವಳಿಗೆ ಇಡ್ಲಿ ಆರ್ಡರ್ ಮಾಡಿ ನನಗೆ ಆಸ್ ಯೂಶುವಲ್ ದೋಸೆನ ತಗೊಂಡು ತಿನ್ಸಕ್ ಹೋದ್ರೆ ಅವಳಂತೂ ತಿಂತಾನೆ ಇಲ್ಲ. ಬಿಕಾಸ್ ಅವಳಿಗೆ ಜ್ವರಕ್ಕೆ ಬಾಯಿ ತುಂಬಾ ಕಹಿ ಬಂದ್ಬಿಟ್ಟಿದೆ. ಆ 2 ಇಡ್ಲಿನ ನಮ್ಮ ಮನೆಯವರು ಮನೆಗೆ ಹೋಗಿ ವಾಪಸ್ ಬಂದ್ರು ಕೂಡ ಅವಳಿನ್ನ ಹಾಫ್ ಕೂಡ ತಿಂದಿರ್ಲಿಲ್ಲ. ಸುಮ್ಮನೆ ಆಟ ಆಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾನೆ ಇದ್ಲು. ನನಗೆ ನಾನು ಆರ್ಡರ್ ಮಾಡ್ಕೊಂಡಿದ್ದ ದೋಸೆನ ಅವಳಿಗೆ ತಿನ್ಸಕ್ ಭಯ, ಬಿಕಾಸ್ ಅವಳಿಗೆ ಆಲ್ರೆಡಿ ಕಾಫ್ ಮತ್ತೆ ಕೋಲ್ಡ್ 2 ಆಗಿತ್ತಲ್ಲ. ಸೊ ದೋಸೆಯಲ್ಲಿ ಜಾಸ್ತಿ ಎಣ್ಣೆ ಹಾಕಿದ್ರಿಂದ ಮತ್ತೆ ಕೆಮ್ಮಾಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾಳೆ ಅಂತ. ನೀನಲ್ಲಿಗೆ ಆದ್ರೂ 1-2 ಟೈಮ್ ಕೊಟ್ಟೆ, ಅದು ನನ್ನ ಹಸ್ಬೆಂಡ್ ಬರೋವರೆಗೂ ಮಾತ್ರ. ಯಾಕಂದ್ರೆ ಅವಳು ಅಷ್ಟು ಎದ್ರುಕೊಳ್ಳಲ್ವಲ್ಲ ನನಗೆ. ಅಲ್ಲಿರೋರೆಲ್ಲ ನೋಡಂಗೆ ಹತ್ಕೊಂಡು ನನಗೆ ದೋಸೆನೇ ಬೇಕು, ನೀವು ಅದನ್ನ ಯಾಕೆ ತಿನ್ನಿಸ್ತಿಲ್ಲ ಅಂತ ಹಠ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಸೊ ಹಾಗಾಗಿ ಅವ್ರು ಬರೋವರೆಗೂ ನಾನು ಹಂಗೆ ಕೂತಿರೋ, ನನ್ಗೇನು ಪರವಾಗಿಲ್ಲ ಅಂತ ನನ್ನ ಪಾಡಿಗೆ ನಾನು ತಿಂಡಿ ತಿಂತಾ ಇದ್ದೆ. 1 ಸಾವಿರ ಬಂದ್ಮೇಲೆ ಅವರೇ ಫಟಾಫಟ ಅಂತ ತಿಂಡಿ ತಿನ್ಸ್ಬಿಟ್ರು. ಸೊ ಅಲ್ಲಿಂದ ತಿಂಡಿ ಎಲ್ಲ ತಿನ್ಸ್ಕೊಂಡು ಅವಳಿಗೂ ಸ್ವಲ್ಪ ಬಿಸಿನೀರು ಮತ್ತೆ ಸಿರಪ್ಸ್ ಎಲ್ಲ ತಗೊಂಡ್ಬಂದಿದ್ದೆ. ಅಲ್ಲೇ ಸಿರಪ್ನು ಹಾಕ್ದೆ, ಸಖತ್ತು ಕೆಮ್ತಾ ಇದ್ಲು. ಅದಕ್ಕಿಂತ ಜಾಸ್ತಿ ಅವಳಿಗೆ ತುಂಬಾ ಸುಸ್ತಾಗ್ತಾ ಇತ್ತು. ತಿಂಡಿ ತಿಂದ ತಕ್ಷಣ ಅಲ್ಲೇ ಮಲ್ಕೊಂಡ್ಬಿಡ್ಲು ಟೇಬಲಲ್ಲಿ. ಹಾಗೆ ಬೈಕಲ್ಲೂ ಕೂಡ ಹೋಗ್ತಾನೆ ಮಲ್ಕೊಂಡೇ ಹೋದ್ಲು. ಬಿಕಾಸ್ ನಾವಿವತ್ತು ಕಾರ್ ತಗೊಂಡು ಹೋಗಿರ್ಲಿಲ್ಲ, ಬೈಕಲ್ಲಿ ಹೋಗಿದ್ವಿ. ಸೊ ಬೈಕಲ್ಲಿ ಮಲ್ಕೊಂಡೇ ಹೋದ್ಲು ಅವಳು. ಸಖತ್ತು ಅಂದ್ರೆ ಸಖತ್ತು ವೀಕ್ ತರ ಆಗೋಗಿದ್ಲಲ್ಲ, ನನಗೂ ಸ್ವಲ್ಪ ಬೇಜಾರಾಗ್ತಿತ್ತು. ಇವತ್ತೇ ಕಾರ್ ಇರ್ಲಿಲ್ಲ, ಡ್ರೈವರ್ನ
ಕಾರ್ ಕೊಟ್ಬಿಟ್ಟಿದ್ವಲ್ಲ, ಸೊ ಹಂಗಾಗಿ ಅಲ್ಲಿಂದ ಫಸ್ಟ್ ಹೋಗಿ ಪಿಕ್ಕುಮಾದು ಚಿಲಿಪಿಲಿ ಕ್ಲಿನಿಕ್ ಅಲ್ಲಿ ತೋರಿಸ್ತೀವಲ್ಲ, ಅಲ್ಲಿ ಹೋಗಿ ವಿಚಾರಿಸ್ಕೊಂಬಂದ್ವಿ. ಅವಳದು ಇನ್ನ 38 ಅಲ್ಲಿ ಕೊಟ್ಟಿದ್ರು ಟೋಕನ್ ನಂಬರು. ನಾವು ಕಾಲ್ ಮಾಡಿ ಬುಕ್ ಮಾಡಿದ್ರು ಕೂಡ ತುಂಬಾ ಲೇಟ್ ಆಗಿ ಕೊಟ್ಟಿದ್ರು. ಸೊ ಅಲ್ಲಿನ ಲೇಟ್ ಆಗತ್ತಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ನಂದು JP ಹಾಸ್ಪಿಟಲ್ ಪಕ್ಕದಲ್ಲಿ ಇರೋದಲ್ವಾ, ಅಲ್ಲಿ ಹೋಗಿ ತೋರ್ಸ್ಕೊಂಬರೋಣ ಅಂತ ಹೋದ್ವಿ. ಅವಳದಕ್ಕಿಂತ ನನ್ನ ಟೋಕನ್ ನಂಬರೇ ಸ್ವಲ್ಪ ಬೇಗ ಇತ್ತು. ಸೊ JP ಅಲ್ಲಿ ಹೋಗಿ ಬೇಗ ತೋರಿಸ್ಕೊಂಡೆ. ಅಲ್ಲಿ ಯಾವುದೇ ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಳಕ್ಕೆ ಆಗ್ಲಿಲ್ಲ. ತುಂಬಾ ಹಠ ಮಾಡ್ತಿದ್ಲು, ಎತ್ಕೋ ಕೂರಿಸ್ಕೋ ಅಂತ. ಸೊ ಹಂಗಾಗಿ ಕೈಯೇ ಬಿಡ್ತಿರ್ಲಿಲ್ಲ, ಮತ್ತೆ ಫೋನೇ ಕೊಡ್ತಿರ್ಲಿಲ್ಲ. ಇನ್ನ ಫೋನ್ ಕಿತ್ಕೊಂಡ್ರೆ ಸುಮ್ಮನೆ ಅಳ್ತಾಳೆ, ರಂಪ ಮಾಡ್ತಾಳೆ ಅಂದ್ಬಿಟ್ಟು ನಾ ಫೋನ್ ಅವಳಿಗೆ ಕೊಟ್ಟಿದ್ದೆ. ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಳಕ್ಕೆ ಆಗ್ಲಿಲ್ಲ. ಇವತ್ತು ಬರೀ ನಂದು ಚೆಕಪ್ ಇತ್ತು ಅಷ್ಟೇನೆ. ಅಂದ್ರೆ ಟ್ಯಾಬ್ಲೆಟ್ಸ್ನ ಚೇಂಜ್ ಮಾಡಿ ಕೊಡ್ತಾರಲ್ವಾ, ರೊಟೀನ್ ಟ್ಯಾಬ್ಲೆಟ್ಸ್ನ ಚೇಂಜ್ ಮಾಡಿ ಮಂತ್ಲಿ ಒನ್ಸ್ ಕೊಡ್ತಾರೆ. ಸೊ ಇವತ್ತು ಓನ್ಲಿ ಚೆಕಪ್ ಇತ್ತು ಅಷ್ಟೇನೆ. ಆ ಚೆಕಪ್ ಅಲ್ಲಿ ನನಗೆ ಇದೇ ಮಂತು 17ಗೆ ಸ್ಕ್ಯಾನಿಂಗ್ನ ಬರ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು ನಾವು ಸ್ಕ್ಯಾನಿಂಗ್ ಏನು ಮಾಡಿಸ್ತಿಲ್ಲ, ಓನ್ಲಿ ಟ್ಯಾಬ್ಲೆಟ್ಸ್ನ ಚೇಂಜ್ ಮಾಡಿಸ್ಕೊಂಡು ಅಂಡ್ ಚೆಕಪ್ ಮಾಡಿಸ್ಕೊಂಡು ಬಂದ್ವಿ. ನಾನು ಹೋಟೆಲಲ್ಲಿ ಊಟ ಆದ್ಮೇಲೆ ಸ್ವಲ್ಪ ಸಿರಪ್ಸ್ನ ಹಾಕಿದ್ನಲ್ಲ, ಹಾಗಾಗಿ ಅದ್ರ ಪವರ್ಗೆ ಸ್ವಲ್ಪ ಹೊತ್ತು ಹಂಗೆ ಆಟ ಆಡೋದು. ಮತ್ತೆ ಆಸ್ ಯೂಶುವಲ್ ಅದೇ ತುಂಬಾ ಸುಸ್ತು ಆಗ್ತಾ ಇಲ್ಲ ನನಗೆ, ಎತ್ಕೊಳ್ಳಿ ಅದೇ ಮಾಡ್ಕೊಂಡು ಬಂದ್ಲು. ಇನ್ನೊಂದು ಮೇನ್ ಏನಂದ್ರೆ ನನ್ನ ಫೋನಲ್ಲಿ ಜಾಸ್ತಿ ಚಾರ್ಜೇ ಬಿಟ್ಟಿರಲಿಲ್ಲ ಅವಳು. ನಾನು ಮನೆಯಿಂದ ಹೊರಡುವಾಗ 60% ಇಟ್ಕೊಂಡು ಹೋಗಿದ್ದೆ ಅಷ್ಟೇ. ಜಾಸ್ತಿ ಫೋನ್ನ ಯೂಸ್ ಮಾಡಿ ಚಾರ್ಜ್ ಎಲ್ಲ ಖಾಲಿ ಮಾಡಾಕ್ಬಿಟ್ಟಿದ್ಲು. ಸೊ ವಿಡಿಯೋ ಕೂಡ ಮಾಡ್ಕೊಳಕ್ಕೆ ಜಾಸ್ತಿ ಆಗ್ಲೇ ಇಲ್ಲ. ನಾನಿಲ್ಲಿ ಒಂದೇ ಕಡೆ ವಿಡಿಯೋ ಮಾಡ್ಕೊಂಡ್ಬಿಟ್ರೆ ಮನೆಗೆ ಹೋಗೋವರೆಗೂ ಚಾರ್ಜ್ ಸ್ವಿಚ್ ಆಫ್ ಆಗುತ್ತೆ. ಸೊ ಬೇರೆ ಕ್ಲಿಪ್ಪಿಂಗ್ಸ್ನ ತಗೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ವಿಡಿಯೋಸ್ನ ಹಾಕಿದ್ದೀನಿ ಅಷ್ಟೇ ಇಲ್ಲಿ. ನೆಕ್ಸ್ಟ್ ಅಲ್ಲಿಂದ ನಾವು ಚಿಲಿಪಿಲಿ ಕ್ಲಿನಿಕ್ಗೆ ಹೋದ್ವಿ. ಪೆಕ್ಕುಮಾನ ತುಂಬ ಚಿಕ್ಕ ಮಗು, ಅಂದರೆ ಅವಳನ್ನ ಫಸ್ಟ್ ಈ ಕ್ಲಿನಿಕ್ಕಿಗೆ ತೋರಿಸಿದಾಗ ಅವಳು 9 ದಿನದ ಮಗು. ಅಲ್ಲಿಂದನೂ ನಾವು ಅವಳನ್ನ ಇಲ್ಲೇ ತೋರಿಸ್ತಿರೋದು ಜಾಸ್ತಿ. ಇತ್ತೀಚೆಗೆ ಮನೆಗೆ ನಿಯರ್ ಬೈ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು 4 to 5 ಟೈಮ್ಸ್ ಅಷ್ಟೇ ಕ್ಲಿನಿಕಲ್ಲಿ ತೋರಿಸಿದ್ದು. ಈ ಕ್ಲಿನಿಕ್ ಬಂದ್ಬಿಟ್ಟು ಬರೀ ಮಕ್ಕಳದೇನೆ ಕ್ಲಿನಿಕ್ಕು. ಸೊ ಎಲ್ಲರೂ ಕೂಡ ಮಕ್ಕಳನ್ನೇ ತೋರ್ಸೋಕೆ ಬಂದಿರ್ತಾರೆ. ಸೊ ನಮ್ಮ ಮಗುಗೆ ಸ್ವಲ್ಪ ಜಾಸ್ತಿ ಹುಷಾರಿಲ್ಲ, ಬೇಗ ತೋರಿಸ್ಕೊಂಡು ಹೋಗ್ತೀವಿ ಅಂದರೆ ಅದೆಲ್ಲ ಆಗಲ್ಲ. ಆ್ಯಕ್ಚುಲಿ ಫೋನಲ್ಲಿ ಟೋಕನ್ ಬುಕ್ ಮಾಡಿದ್ದು ನಾವು ಒಂದು 11 o'clockಗೆ ಅನಿಸುತ್ತೆ. ಅಷ್ಟೊತ್ತಿಗೆ ಇಷ್ಟೊಂದು ಜಾಸ್ತಿ ನಂಬರ್ ಟೋಕನ್ ಸಿಕ್ತು. ಆ್ಯಂಡ್ ಇನ್ನೊಂದೇನೆಂದರೆ ಒಂದು ಮಗುನ 1/2 hourಗೂ ಮೇಲೆ ನೋಡ್ತಾರೆ. ಸೊ ಹಾಗಾಗಿ ತುಂಬ ಲೇಟ್ ಆಗುತ್ತೆ, ಸಖತ್ ಲೇಟ್ ಆಗುತ್ತೆ. ಮಕ್ಕಳು ಸೌಂಡ್ಗೂ ಅರ್ಧ ಅಲ್ಲಿ ಇವಳು ಇರ್ತಾ ಇರಲಿಲ್ಲ, ಹೋಗೋಣ ಅಂತ. ನಾವು ಇನ್ನೂ ಹೋದಾಗ 5 ನಂಬರ್ ಹೋಗ್ತಾ ಇತ್ತು ಅಷ್ಟೇ ಒಳಗಡೆಗೆ. ಸೊ ಅಷ್ಟರಲ್ಲಿ ಪಿಕ್ಕುಮ್ಮಗೇನಾದರೂ ಕೊಡಿಸ್ಕೊಂಡು ಎಳ್ನೀರೇನಾದರೂ ಈಚೆ ಕರ್ಕೊಂಡು ಹೋದ್ರೆ ಸ್ವಲ್ಪ ಸರಿ ಆಗ್ತಾಳೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಈಚೆ ಹೋಗ್ತಿದ್ವಿ. ಸೇಮ್ ಇಲ್ಲೂ ಅಷ್ಟೇ ಆಸ್ ಯೂಶುವಲ್ ಎಷ್ಟು ಸುತ್ತಿದ್ರು ಕೂಡ ಎಳ್ನೀರು ಸಿಗ್ತಾನೆ ಇಲ್ಲ. ನಾವು ಬಂದಾಗ ಹಾಸ್ಪಿಟಲ್ ಹತ್ರನೇ ಇತ್ತು, ಬಟ್ ಆದರೆ ನಾವು ಹಾಸ್ಪಿಟಲ್ಗೆ ಹೋಗಿ ಒಳಗಡೆ ತೋರಿಸ್ಕೊಂಡೆಲ್ಲ ಬಂದಾದ್ಮೇಲೆ ಇರಲಿಲ್ಲ. ಸೊ ನೆಲಮಂಗಲ ಸ್ವಲ್ಪ ಜಾಸ್ತಿ ದೂರನೇ ಹುಡ್ಕಿದ್ವಿ ಎಳ್ನೀರು ಎಲ್ಲಿ ಸಿಗುತ್ತೆ ಅಂತ. ನೆಕ್ಸ್ಟ್ ಒಂದು ಕಡೆ ಸಿಕ್ತು. ಸೊ ಅಲ್ಲಿ ಕುಡಿಯೋಕೆ ಹೋದ್ರೆ ಎಳ್ನೀರು 60 ರೂಪಾಯಿ. ಸೊ 1 to double ಇವಾಗ. ಆ್ಯಕ್ಚುಲಿ ಬೇಸಿಗೆಲಿ ಇಷ್ಟು ರೇಟ್ ಆಗಬೇಕಿತ್ತು, ಇವಾಗ ಯಾರೋ ಹಾಕಲ್ಲ, ಕೆಲವೊಂದು ಕಡೆ ಇರುತ್ತಲ್ಲ ಅದಕ್ಕೆ ತುಂಬ ರೇಟ್ ಮಾಡಿದ್ದಾರೆ. ಸೊ ಅಲ್ಲಿ ಕುಟ್ಕೊಂಡು ಒಂದು ಸ್ವಲ್ಪ ಹೊರಗಡೆ ಹಂಗೆ ಅವಳನ್ನ ಕೂರಿಸ್ಕೊಂಡು ಮಾತಾಡಿಸಿ ಅದಾದಮೇಲೆ ಹಾಸ್ಪಿಟಲ್ಗೆ ಕರ್ಕೊಂಡೋಗೋಣ. ಇನ್ನೇನು ಹಾಸ್ಪಿಟಲ್ಗೆ ಹೋದ್ರೂ ಕೂಡ ಅಲ್ಲಿ ಕುತ್ಕೊಳ್ಳೋಕೆ ಜಾಗ ಸಿಗುತ್ತೆ, ಬಟ್ ಆದರೆ ಮಕ್ಕಳು ಕಿರಿ ಹಿಂಸೆ ಆಗುತ್ತೆ ಅವಳಿಗಲ್ಲಿ ಎಷ್ಟೊಂದು ಆಟ ಸಾಮಾನು ಇದ್ರು ಇಲ್ಲಿಂದ ಮನೆಗೆ ಹೋಗೋಣ ಅಂತಲೇ ಇರ್ತಾಳೆ. ಮತ್ತೆ ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಲು ಇಲ್ಲಿಂದ ಕರ್ಕೊಂಡು ಹೋಗಾದ್ಮೇಲೆ. ಮಕ್ಕಳು ಆಟಾಡೋ ಸೌಂಡು ಮತ್ತು ಅಳೋ ಸೌಂಡ್ಗೆಲ್ಲ ಮತ್ತೆ ಬೇಗ ಎದ್ಬಿಟ್ಲು. ಸೊ ಹಾಗಾಗಿ ಇಲ್ಲೇ ಸ್ವಲ್ಪ ಹೊತ್ತು ಎಲ್ಲಾದರೂ ಕೂತಿದ್ದು ಹೋಗೋಣ ಅಂತ ಅಂದ್ಬಿಟ್ಟು ಹೊರಗಡೆನೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಇಷ್ಟಕ್ಕೆ ನನ್ನ ಮೊಬೈಲ್ ಬ್ಯಾಟ್ರಿ ಖಾಲಿ ಆಗೋಯ್ತು. ಸೊ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಅದು ಒಂದು ದೊಡ್ಡ ಪ್ರಾಬ್ಲಮ್ ಆಗೋಯ್ತು. ಸೊ ನನಗೆ ಅಲ್ಲಿ ಅದಾದಮೇಲೆ ಯಾವ ವಿಡಿಯೋನು ಮಾಡ್ಕೊಳ್ಳೋಕ್ಕೆ ನನಗೆ ಚಾನ್ಸೇ ಸಿಗಲಿಲ್ಲ. ಬಿಕಾಸ್ ನಮ್ಮ ಮನೆಯವ್ರದ್ದು ಕ್ಯಾಮ್ರಾ ಅಷ್ಟೊಂದು ಚೆನ್ನಾಗಿ ಬರಲ್ಲ, ನನಗೆ ಇಷ್ಟ ಆಗಲ್ಲ. ನನ್ನ ಮೊಬೈಲ್ದೇ ಕ್ಯಾಮ್ರಾ ಬೇಕು ಅಂದ್ಬಿಟ್ಟು ನಾನು ಮನೆಗೆ ಬಂದಾದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಿಕ್ಕಮ್ಮಗೆ ತೋರಿಸಿ ಎಲ್ಲ ಆದಮೇಲೆ 2 days ಫೀವರ್ ಇರೋದ್ರಿಂದ ಇದು 1 day ಚೆಕ್ ಮಾಡಿ. ಆ್ಯಂಡ್ ಇನ್ನೊಂದು ಏನಂತಂದರೆ ಒಂದು ಡ್ರಿಪ್ಸ್ ಹಾಕ್ಕೊಟ್ರು ಅವಳಿಗೆ. ತುಂಬ ಸುಸ್ತಾಗಿದೆ, ವೀಕ್ ಆಗಿದ್ದಾಳೆ, BP ಕೂಡ ಲೋ ಇದೆ ಅಂತ ಅಂದ್ಬಿಟ್ಟು. ಹಾಗೆ ಅವಳಿಗೆ ಟೆಂಪ್ರೇಚರ್ ಕೂಡ ಜಾಸ್ತಿ ಇತ್ತು, 104 ಇತ್ತು. ಸೊ ತುಂಬ ಸುಸ್ತಾಗಿದ್ದಾಳೆ, ವೀಕ್ ಇದ್ದಾಳೆ ಅಂತ ಅಂದ್ಬಿಟ್ಟು ಇಂಜೆಕ್ಷನ್ ಡ್ರಿಪ್ಪಲ್ಲಿ ಹಾಕ್ಬಿಟ್ಟು ತುಂಬ ಹೊತ್ತು ಟೈಮ್ ಆಯಿತು ಹಾಸ್ಪಿಟಲಲ್ಲಂತೂ. ಸೊ ಹಿಂಗೆ ನೋಡ್ತಾ ಮೊಬೈಲ್ನ ಯೂಸ್ ಮಾಡ್ತಾ ನನ್ನ ಹಸ್ಬೆಂಡ್ ಚಾರ್ಜ್ ಕೂಡ ಖಾಲಿ ಹೋಗೋಯ್ತು. ಲಾಸ್ಟ್ಗೆ ಏನಾಯಿತು ಅಂದರೆ ನಮಗೆ ಬಿಲ್ ಕಟ್ಟೋಕ್ಕೆ ಕ್ಯಾಶ್ ಇಲ್ಲ. ಫೋನಲ್ಲಿ ಎಲ್ಲ ಫೋನ್ಪೇ ಗೂಗಲ್ ಪೇಲಿ ಅಮೌಂಟ್ ಇಟ್ಕೊಂಡು ಓಡಾಡೋದ್ರಿಂದ ಹೆಂಗಾಗೋಯ್ತು ಅಂತಂದರೆ ಯಾರನ್ನ ಕೇಳೋದು ನಮಗೆ ಚಾರ್ಜ್ ಹಾಕೊಡಿ ಅಂತ ಅಂದ್ಬಿಟ್ಟು ಫೈನಲಿ ಯಾವುದೋ ಒಂದು ಅಂಗಡಿಗೆ ಹೋಗ್ಬಿಟ್ಟು 10 ನಿಮಿಷಕ್ಕೆ 50 rupees, ಅದಾಗಿದ್ದೆ 7% ನಮ್ಮ ಮನೆಯವ್ರದ್ದು ಫೋನಲ್ಲಿ. ಸೊ ಅದನ್ನು ಹಾಕೊಂಡು ಬಂದುಬಿಟ್ಟು ಬಿಲ್ ಪೇ ಮಾಡಿ ಅದಾದಮೇಲೆ ಮನೆಗೆ ಬಂದ್ವಿ. ಸೊ ಅದಕ್ಕಾಗಿ ಮನೆಗೆ ಬಂದಾದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ನನಗೆ ಸ್ವಲ್ಪ ಸುಸ್ತಾಗಿ ಹೋಗಿತ್ತು, ಹಾಗಾಗಿ ಇನ್ನೇನೋ ಹಣ್ಣುಗಳೆಲ್ಲ ತೊಗೊಂಬಂದಿದ್ದಲ್ಲ ಅದರಲ್ಲೇ ಹಲಸಿನ ಹಣ್ಣು ಹಾಕೊಂಡು ತಿನ್ನೋಣ ಅಂತ ಹೋದೆ. ಪೆಕ್ಕುಮ್ಮ ಇನ್ನು ಸ್ಕೂಟಿಲಿ ಬರಬೇಕಾದ್ರೇ ಮಲ್ಕೊಂಬಿಟ್ಟಿದ್ಲು. ಸೊ ಹಾಗಾಗಿ ಅವಳನ್ನ ಮಂಚದ ಮೇಲೆ ಮನಗಿಸಿ ನಾವಿಬ್ಬರು ಕಿಚನಿಗೆ ಬಂದ್ವಿ. ನನ್ನ ಹಸ್ಬೆಂಡ್ ಇಲ್ಲಿ ರೈಸಿಗೆ ಇಡ್ತಾ ಇದ್ದಾರೆ. ನನಗೆ ಇವಾಗ ಊಟ ಬೇಡ, ಹಣ್ಣು ತಿಂದು ಬೇಗ ಮಲ್ಕೊಂಡ್ಬಿಡ್ತೀನಿ, ನನಗೆ ಆಗ್ತಾನೆ ಇಲ್ಲ ಅಂತ ಹೇಳಿದ್ಕೆ ಇವಾಗ ಏನಾದರೂ
ಬಿಟ್ಟರೆ ಹಂಗೆ ಮಲ್ಕೊಂಡ್ಬಿಡ್ತಾಳೆ, ಸರಿಯಾಗಲ್ಲ, ಊಟ ತಿನ್ನಲ್ಲ, ಟ್ಯಾಬ್ಲೆಟ್ಸ್ ತೊಗೊಳಲ್ಲ ಅಂದ್ಬಿಟ್ಟು ನಾನೇ ರೈಸಿಗೆ ಇಡ್ತೀನಿ ಅಂತ ಇಡ್ತಿದ್ದಾರೆ. ಬಟ್ ನನಗೆ ರೈಸ್ ಅಷ್ಟಿಷ್ಟ ಆಗಲ್ಲ, ಅನ್ನನೇ ಅಷ್ಟು ಇಷ್ಟ ಆಗ್ತಿಲ್ಲ ನಾನು. ಯಾಕಂದರೆ 3 ಟೈಮು ಬರೀ ಮುದ್ದೆ ಮುದ್ದೆ ಅಂತಲೇ ತಿಂತಿದ್ದೀನಿ. ಅನ್ನ ಅಷ್ಟು ಇಷ್ಟ ಆಗ್ತಿಲ್ಲ, ಸೇರ್ತಿಲ್ಲ ಅಂತಾರಲ್ಲ ಹಾಗೆ. ಸೊ ನೀನು ಅನ್ನ ಮಾಡೋದು ನನಗೆ ಬೇಡ, ನಾನು ಮುದ್ದೆ ಮಾಡ್ಕೊತೀನಿ, ಇಲ್ಲ ಅಂದರೆ ನನಗೆ ಅದು ತಿಂದಿದ್ದು ಸರಿ ಅನಿಸಲ್ಲ ಅಂತ ಅಂದ್ಬಿಟ್ಟು ನಾನು ಮುದ್ದೆ ಮಾಡ್ಕೊಳಕ್ಕೆ ಹೋದೆ. ಇನ್ನೊಂದು ಏನಂತ ಅಂದರೆ, ನಾನು ಫಸ್ಟಿಂದನೂ ಹೇಳ್ತಿರೋ ಥರ ನಾನು ಮಾಡಿದ ಅಡುಗೆನ ನನಗೆ ತಿನ್ನೋಕ್ಕೆ ಆಗ್ತಿಲ್ಲ. ಯಾರಾದರೂ ಮಾಡಿಕೊಟ್ರೆ ಸಾಕು, ಹೊಟ್ಟೆ ತುಂಬ ತಿನ್ಬೋದು ಅನ್ನೋ ಥರ ಫೀಲಿಂಗ್ ಆಗುತ್ತೆ. ಸೊ ಅವ್ರಿಗೂ ಹಾಗೆ ಹೇಳ್ತಿರ್ತೀನಲ್ವ. ಆ್ಯಂಡ್ ಇನ್ನೊಂದು ತುಂಬ ದಿವಸದ ಹಿಂದೆನೇ ಹೇಳಿದ್ದೆ, ನನಗೆ ಮಟನ್ ಸಾಂಬಾರು ಮತ್ತು ಮುದ್ದೆ ತಿನ್ನಬೇಕು ಅಂತ ಸಖತ್ ಅನ್ನಿಸ್ತಿದೆ ಅಂತ ಒಂದು 2-3 ಸತಿ ಹೇಳಿದ್ದೆ. ಬಟ್ ಅವ್ರು ಏನಂದಿದ್ರು ಅಂದರೆ, ಇಲ್ಲಿ ಹೋಟೆಲಲ್ಲೆಲ್ಲ ತರೋದು ಬೇಡ, ಊರ ಕಡೆ ಹೋದಾಗ ಅಮ್ಮ ಮಾಡಿಕೊಡುತ್ತೆ, ಅವಾಗ ತಿನ್ನುವಂತೆ, ಸೊ ಇಲ್ಲ ಸುಮ್ಮನೆ ಇರು ಅಂತ ಹೇಳಿದರು. ಮತ್ತು ಇನ್ನೂ ಒಂದು ಸತಿ ಹೋಟೆಲ್ಗೂ ಕರ್ಕೊಂಡು ಹೋಗಿದ್ರು ತಿನ್ನುವಂತೆ ಅಂತ. ಬಟ್ ನನಗೆ ಹೋಟೆಲಲ್ಲಿ ಅಡುಗೆ ಸ್ಮೆಲ್ಲೆಲ್ಲ ಅಷ್ಟು ಇಷ್ಟ ಆಗಲಿಲ್ಲ ನಾನ್ ವೆಜ್ ಹೋಟೆಲ್ಗೆ ಹೋದಾಗ. ಸೊ ಅಲ್ಲೂ ಕೂಡ ತಿನ್ನೋಕ್ಕಾಗಲಿಲ್ಲ, ನಾನು ತಿಂದೆ ಹಾಗೆ ಬಂದಿದ್ದೆ. ಇವತ್ತು ನಾವು ಬಂದಾಗ ತುಂಬ ಟೈಮ್ ಕೂಡ ಆಗಿತ್ತಲ್ಲ, ಹಾಗಾಗಿ ಅವರು ಮಟನ್ ಸಾಂಬಾರು ಪಾರ್ಸಲ್ ತೊಗೊಂಬಂದಿದ್ದಾರೆ. ಸೊ ಮುದ್ದೆ ಮಾಡಿಕೊಡ್ತೀನಿ ಅಂತ ಅವರು, ನೀನು ನನಗೆ ಹಿಂಗೆ ಮಾಡೋದು ಅಂತ ಹೇಳ್ಕೊಡು ಸಾಕು, ನಾನು ಮಾಡಿಕೊಡ್ತೀನಿ, ನೀನು ಮಾಡಿದ್ದು ನೀನು ತಿನ್ನಲ್ಲ ಅಂತ ಎಷ್ಟು ಬೇಕಷ್ಟು ಮುದ್ದೆ ಮಾಡ್ಕೊತೀಯ, ಅದರಲ್ಲಿ ಕಾಲು ಭಾಗನೂ ತಿನ್ನಲ್ಲ, ಎಲ್ಲನೂ ಹಂಗೆ ಬಿಡ್ತೀನಿ, ನನಗೆ ಏಸ್ಕೆ ಅನ್ನಿಸ್ತಿದೆ ಅಂತ. ಇವತ್ತು ನಾನು ಮಾಡಿಕೊಡ್ತೀನಿ, ನಿನಗೆ ಎಷ್ಟು ಬೇಕೋ ಅಷ್ಟು ತಿನ್ನು, ನೋಡೋಣ ಹಿಂಗಾದರೂ ಟ್ರೈ ಮಾಡಿ ಫುಲ್ ತಿಂತೀಯ ಅಂತ ಮಾಡಿಕೊಡ್ತಾ ಇದ್ದಾರೆ. ಬಟ್ ಇದನ್ನು ವೀಡಿಯೋ ಮಾಡ್ಕೊಬೇಡ, ವೀಡಿಯೋ ಮಾಡಿದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿ ನನಗೆ ಆಡ್ಕೊತಾರೆ ಅಂತ ಹೇಳ್ತಿದ್ರು. ಬಟ್ ಆದರೂ ನಾನು ಫೋನ್ನ ಟ್ರೈಪೋಡಿಗೆ ಇಟ್ಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಮಾಡಿಕೊಡ್ತಾ ಇದ್ದೆ, ಅವ್ರಿಗೂ ಹೆಲ್ಪ್ ಮಾಡಿಕೊಡ್ತಾ ಇದ್ದೆ. ಆ್ಯಕ್ಚುಲಿ ಚೆನ್ನಾಗೇ ಬಂದಿತ್ತು ಮುದ್ದೆ. ಬಟ್ ಅವ್ರಿಗೆ ಈ ಸೌಣಿಸ್ತೀವಲ್ಲ ಮುದ್ದೆನ, ಮುದ್ದೆ ಕೋಲಲ್ಲೆಲ್ಲ ಸೌಣಿಸಲ್ಲ. ನಾನು ನಾನ್ ಸ್ಟಿಕ್ ಪಾತ್ರೆಯಲ್ಲೇ ಮುದ್ದೆ ಮಾಡಿಕೊಂಡು, ಅದು ಒಂದು ಊಟದ್ದು ಸ್ಟಿಕ್ ಬರುತ್ತಲ್ಲ ಅದರಲ್ಲೇ ಮುದ್ದೆ ಸವಣಿಸ್ಕೊತೀನಿ. ಅವ್ರಿಗದು ಬರ್ತಾ ಇರಲಿಲ್ಲ, ಸೊ ಅದಕ್ಕೆ ನಾನು ಹೆಲ್ಪ್ ಮಾಡಿಕೊಟ್ಟೆ. ಇಷ್ಟಾದರೂ ಮಾಡಿಕೊಡ್ತಾರಲ್ಲ, ಇಷ್ಟಾದರೂ ಮಾಡೋರು ಇದ್ದಾರಲ್ಲ ಅಂತ. ನನಗೆ ಏನಂತ ಅಂದರೆ, ಇಲ್ಲಿರೋರ ಬಗ್ಗೆ ಯೋಚನೆ ಅಂತೂ ಯಾವತ್ತೂ ಮಾಡಲ್ಲ, ಇರೋದ್ರಲ್ಲೇ ಎಷ್ಟಿದೆ ಅಷ್ಟರಲ್ಲಿ ನೆಮ್ಮದಿಯಾಗಿದ್ದರೆ ಸಾಕು. ನಾನು ಕೂತಿದ ಹತ್ರನೇ ಮಾಡಿ ಎಲ್ಲನೂ ಕೊಡ್ತಾವ್ರಲ್ಲ, ಆ ಥರ ನಾನು ಯೋಚನೆ ಮಾಡಲ್ಲ. ಇಷ್ಟು ನಾನು ಕೇಳಿದ ತಕ್ಷಣ ನನಗೆ ಬೇಕು, ನಂಗೆ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂದಾಗ ಸೊ ಸಡನ್ನಾಗಿ ಮಾಡಿಕೊಡ್ತೀನಿ. ನೀನು ಮಾಡಿದ್ರೆ ನೀನು ತಿನ್ನಲ್ಲ, ನಿನಗೆ ಸರಿ ಆಗಲ್ಲ ಅಂದ್ಬಿಟ್ಟು ಅವರೇ ಮಾಡಿಕೊಡ್ತಿದ್ದಾರಲ್ಲ, ಅಷ್ಟು ಮಾಡೋರಿದ್ರೆ ನನಗೆ ಸಾಕು, ಅದರಲ್ಲೇ ತೃಪ್ತಿ ನನಗೆ. ಹಣ್ಣು ಮುದ್ದೆ ರೆಡಿ ಆಗೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತು, ಬಿಕಾಸ್ ನನಗೆ ಬೇಕು ಮಗ್ಗೆ, ನಮ್ಮ ಮನೆಯವ್ರಿಗೆ 3 ಜನಕ್ಕೂ ಮಾಡ್ಕೊತಿದ್ವಲ್ಲ, ಹಾಗಾಗಿ ಅಷ್ಟರಲ್ಲಿ ನಾನು ಹಸಿಟ್ಟೆಲ್ಲ ಜಾಸ್ತಿ ಜರಡಿ ಹಿಡಿದು ಇಟ್ಕೊತಿರಲ್ಲ, ಅವಾಗೆ ಜರಡಿ ಇಟ್ಕೊತಾ ಇದ್ದೆ. ಇವಾಗ ಅದನ್ನು ಕೆಳಗಡೆ ಕೂತ್ಕೊಂಡು ಜರಡಿ ಇಟ್ಕೊಡ್ತಾ ಇದ್ದಾರೆ. ನೀನಂದರೆ ಅವಾಗಿಂದವಾಗ ಜರಡಿ ಹಿಡಿದು ಡೈಲಿ ಮುದ್ದೆ ಮಾಡ್ತಿದ್ದೀಯ, ಅದು ನಿನಗೆ ಸರಿ ಆಗಲ್ಲ, ನಾನು ಸ್ವಲ್ಪ ಇಟ್ಬಿಟ್ಟು ಬೇರೆ ಬಾಕ್ಸ್ಗೆ ಹಾಕ್ಕೊಡ್ತೀನಿ ಅಂತ ಅಂದ್ಬಿಟ್ಟು. ಹಾಗೆ ನನ್ನ ಮಗಳು ಹಾಸ್ಪಿಟಲಲ್ಲಿ ಇದ್ದಾಗ ಏನು ಊಟ ತಿಂದಿರಲಿಲ್ಲ. ನಾವು ಊಟ ಪಾರ್ಸಲ್ ತಂದಿದ್ದು ಕೂಡ ನನ್ನ ಹಸ್ಬೆಂಡೇ ತಿನ್ಕೊಂಡಿದ್ರು, ಅವಳಿಗೆ ತಿನ್ನೋಕ್ಕೆ ಬಾಯಿ ತುಂಬ ಕೈ ಆಗ್ತಿದೆ ಅಂತ. ಸೊ ಡಾಕ್ಟರ್ ಕ್ಯಾಪ್ಸೂಲ್ ಮತ್ತು ಟ್ಯಾಬ್ಲೆಟ್ನ ಮನೆಗೆ ಕೊಟ್ಟು ಕಳಿಸಿದ್ರು. ಮನೆಗೆ ಹೋಗಿ ಮನೆ ಊಟ ಮಾಡ್ತಿರಲ್ಲ, ಅವಳಿಗೆ ಅವಾಗ ಸ್ವಲ್ಪ ಕೊಟ್ಬಿಟ್ಟು ಆಮೇಲೆ ಇದನ್ನು ಕೊಡಿ ಅಂತಂದ್ಬಿಟ್ಟು ಅವಳು ನಿದ್ದೆಯಿಂದ ಎದ್ದು ಬಂದ್ಲು. ಆದರೆ ಅಳ್ತಾ ಇದ್ಲು ಸಖತ್ತು, ಎತ್ಕೊಳ್ಳಿ ಅಂತ. ಅವಳಿಗೆ ಆ ಜ್ವರದ್ದು ಇನ್ನೂ ಹ್ಯಾಂಗ್ ಓವರೇ ಹೋಗಿಲ್ಲ. ಸೊ ಅವಳಿಗೆ ಹೆಂಗಿದ್ರು ಬಿಸಿ ಬಿಸಿ ಮುದ್ದೆ ಮಾಡಿದ್ದೀನಲ್ಲ, ಅವಳಿಗೆ ತಿಂದರೆ ಸರಿ ಆಗುತ್ತೆ. ನನಗೆ ಕೇಳಿದ್ದೆ, ನಾನ್ ವೆಜ್ ಏನಾದರೂ ಕೊಟ್ಟರೆ ಏನೂ ಆಗಲ್ವಾ ಅಂತ. ಇಲ್ಲ ಕೊಡ್ಬೋದು ಅಂತ ಹೇಳಿದ್ರಲ್ಲ, ಸೊ ಇದನ್ನೇ ಕೊಟ್ಟರೆ ಏನೂ ಆಗಲ್ಲ ಅಂತ ಅವಳಿಗೆ ಮುದ್ದೆ ಮಾಡಿ ಸಾಂಬಾರಲ್ಲಿ ತಿನ್ಸಿದ್ರೆ ಬೇಗ ಸರಿ ಆಗ್ತಾಳೆ. ಆಮೇಲೆ ಟ್ಯಾಬ್ಲೆಟ್ ಕೊಡೋಕ್ಕೆ ಅಂತ ನಾನು ನೋಡ್ತಿದ್ರೆ ಅವಳು ಇಲ್ಲಿ ನಮಗೆ ಹೆಲ್ಪ್ ಮಾಡಿಕೊಡ್ತಿದ್ದಾಳೆ. ಮಮ್ಮಿ ನೀವು ಬಂದಾಗಿಂದ ಮಲ್ಕೊಂಡೇ ಇಲ್ವಾ, ಕೆಲಸ ಮಾಡ್ತಾನೆ ಇದ್ದೀರಾ, ಬಿಡಿ ನಾನು ಇವಾಗ ರೆಸ್ಟ್ ಮಾಡಿದ್ದೀನಲ್ಲ, ನಾನು ಮಾಡಿಕೊಡ್ತೀನಿ, ಮುದ್ದೆ ಕಟ್ಟೋ ಅಷ್ಟರಲ್ಲಿ ನೀವು ಮಲ್ಕೊಂಬಿಡಿ ಅಂತ ಹೇಳ್ತಾಳೆ. ನನಗೆ ಫಸ್ಟ್ ಮುದ್ದೆ ಮಾಡಿಬಿಟ್ಟು ಊಟ ಮಾಡಿದರೆ ಸಾಕು ಅನ್ನೋಂಗಾಗಿತ್ತು. ಸೊ ನಾನು ಪ್ಲೇಟ್ಸು ಮತ್ತು ಬಿಸಿನೀರೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಅದನ್ನು ಮುದ್ದೆನ ರೌಂಡಕ್ಕೆಲ್ಲ ಕಟ್ಟಿ 3 ಪ್ಲೇಟಿಗೂ ಹಾಕ್ಕೊಟ್ರು. ಮತ್ತು ನಾವು ಬರುವಾಗ ಸಾಂಬಾರನ್ನ ಪಾರ್ಸಲ್ ತಂದಿದ್ವಲ್ಲ, ಸೊ ನಾವು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಮುದ್ದೆ ಅನ್ನ ಎಲ್ಲ ಮಾಡಿಕೊಂಡು ನಾವು ತಿನ್ನೋ ಅಷ್ಟರಲ್ಲಿ ಸಾಂಬಾರೆಲ್ಲ ತುಂಬ ತಣ್ಣಗಾಗಿತ್ತು. ಸೊ ಹಾಗಾಗಿ ನಾನಿಲ್ಲಿ ಸಾಂಬಾರನ್ನ ಬಿಸಿ ಮಾಡ್ಕೊತಾ ಇದ್ದೀನಿ ಬೇರೆ ಪಾತ್ರೆಗೆ ಹಾಕ್ಕೊಂಬಿಟ್ಟು. ನಾನಂತೂ ಪ್ರತಿದಿನ ಸೌತೆಕಾಯಿ ತಿಂತೀನಿ, ಅದು 1-2 ಅಲ್ಲ, ಕ್ವಾಂಟಿಟಿ ಜಾಸ್ತಿನೇ ತಿಂತೀನಿ. ಬಿಕಾಸ್ ನನಗೆ ಊಟ ಅಷ್ಟೊಂದು ಡೈಜೆಸ್ಟ್ ಆಗ್ತಾಯಿಲ್ಲ. ತುಂಬ ಕಮ್ಮಿ ತಿಂದರೂ ಕೂಡ ನನಗಿಷ್ಟ ಆಗದೆ ಇರೋ ಫುಡ್ ತಿಂದಿರೋದ್ರಿಂದ ನನಗೆ ಡೈಜೆಸ್ಟೇ ಆಗ್ತಿಲ್ಲ. ಸೊ ಹಂಗಾಗಿ ನಾನಿಲ್ಲಿ ಜಾಸ್ತಿನೇ ಸೌತೆಕಾಯಿನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಮತ್ತು ಡಾಕ್ಟರ್ ಕೂಡ ಹೇಳಿದ್ರು, ಮಗಳಿಗೆ 2 ಡೇಸಿಂದ ಫೀವರ್ ಇದೆ, ಹಾಗೆ ಕಂಟಿನ್ಯೂಸ್ ಫೀವರ್ ಇಲ್ಲದೆ ಬಿಟ್ಟು ಬರ್ತಿರೋದ್ರಿಂದ ಇವಾಗ ಡ್ರಿಪ್ಸ್ ಹಾಕ್ಸಿದ್ದೀವಿ ಅಲ್ವಾ, ಮೆಡಿಸನ್ ಕೊಟ್ಟಿದ್ದೀವಿ ಅಲ್ವಾ, ಇದು 1 ನೈಟ್ ಮತ್ತು ನಾಳೆ ಮಾರ್ನಿಂಗ್ ನೋಡಿ ಮತ್ತೆ ಫೀವರ್ ಏನಾದರೂ ಆಯಿತು ಅಂದರೆ ಬ್ಲಡ್ ಚೆಕಪ್ ಮಾಡಿಸಿ. ಬಿಕಾಸ್ ತುಂಬ ಕಡೆ ಡೆಂಗ್ಯೂ ಹರಡ್ತಿದೆಯಲ್ವಾ, ಸೊ ಹಾಗಾಗಿ ನಾವು ತುಂಬ ಲೇಟ್ ಮಾಡೋದು ಬೇಡ, ತುಂಬ ಲೇಸಿ ಆಗೋದು ಬೇಡ ಅಂತ ಹೇಳಿದ್ರು. ನನಗೆ ಆ ಡೆಂಗ್ಯೂ ಅನ್ನೋ ಮಾತು ಕೇಳಿದಾಗಿಂದ ಸಖತ್ ಭಯ ಆಗ್ತಿತ್ತು.
ಬಿಕಾಸ್ ನಮ್ಮನೆ ಹತ್ರ ಅಂತೂ ತುಂಬ ಸೊಳ್ಳೆಗಳು ಜಾಸ್ತಿ. ಇವಾಗ ರೀಸೆಂಟಾಗಿ ನಮ್ಮ ಮನೆ ಮುಂದೆ ಅಪೋಸಿಟ್ ಹೊಸ ಮನೆ ಕಟ್ತಿರೋದ್ರಿಂದ ನೀರೆಲ್ಲ ನಿಂತ್ಕೊಂಡು ಸಖತ್ತು ಸೊಳ್ಳೆ ಬರ್ತಾನೆ ಇದು. ಹಂಗೇನಾದರೂ ಆಗ್ಬಿಟ್ಟಿದೆಯಾ ಅಂತ ಒಂದೇ ಸತಿ ಶಾಕ್ ಆಗೋಯ್ತು. ನಾನು ಡೆಂಗ್ಯೂ ಆಗಿದೆಯಾ ಸರ್ ಅಂತ ಕೇಳೋದಕ್ಕೆ ಡೆಂಗ್ಯೂ ಆಗಿರೋದು ಬ್ಲಡ್ ಟೆಸ್ಟಿಂದ ಅಷ್ಟೇ ಮೇಡಮ್ ಗೊತ್ತಾಗೋದು. ಸೊ ನಿಮಗೆ ಇವತ್ತು ನೈಟು ಮತ್ತು ನಾಳೆ ಫೀವರ್ ಕಂಟ್ರೋಲ್ ಆಗಿಲ್ಲ ಅಂದರೆ ಬ್ಲಡ್ ಚೆಕಪ್ ಮಾಡಿಸಿಂದ ಬ್ಲಡ್ ಚೆಕಪ್ಗೂ ಆಲ್ರೆಡಿ ಬರ್ಕೊಟ್ರು. ಆ್ಯಂಡ್ ಫ್ರೀಕ್ವೆಂಟ್ಲಿಯಾಗಿ ಜ್ವರ ಬರ್ತಿರೋದ್ರಿಂದ ನೋಡಬೇಕು ಏನಾಗಿದೆ ಅಂತ ಅಂದ್ಬಿಟ್ಟು ಹೇಳಿ ಕಳಿಸಿದ್ರು. ಸದ್ಯ ದೇವ್ರ ದಯದಿಂದ ನನ್ನ ಮಗಳಿಗೆ ಬೇಗ ಹುಷಾರಾದರೆ ಸಾಕು, ಜ್ವರ ನಿಂತರೆ ಸಾಕು ಅಂತ ಅನಿಸ್ಬಿಟ್ಟಿದೆ ನನಗಂತೂ. ಈಗ ಸ್ವಲ್ಪ ದಿವಸದಿಂದ ನಮ್ಮ ಮನೇಲಿ ಹಿಂಗೆ ಆಗ್ತಿದೆ, ಬರೀ ನನಗೆ ಹುಷಾರಿಲ್ಲ, ನನ್ನ ಮಗಳಿಗೆ ಹುಷಾರಿಲ್ಲ, ಅವಳಿಗೆ ಸುಮ್ಮನೆ ಸ್ಕೂಲ್ ರಜೆ ಆಗ್ತಿದ್ದಾವೆ, ನನಗೆ ಯಾಕೆ ಹಿಂಗೆ ಆಗ್ತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅವಳಂತೂ ನಿದ್ದೆಗಣ್ಣಲ್ಲೆಲ್ಲ ಇದ್ದು ಕನ್ವರ್ಸೋದು, ನಿದ್ದೆಗಣ್ಣಲ್ಲೆಲ್ಲ ಕಿರ್ಚ್ಕೊಂಡು ಹೇಳೋದು, ಅದನ್ನೆಲ್ಲ ನೋಡಿ ನನಗಂತೂ ನಮ್ಮ ಮನೆಗೆ ಯಾಕೆ ಹಿಂಗಾಗುತ್ತೆ ಆ್ಯಂಡ್ ನನ್ನ ಮಗಳಿಗೆ ಯಾಕೆ ಹಿಂಗಾಗುತ್ತೆ ಅನಿಸುತ್ತೆ. ನನಗೆ ಎಷ್ಟು ಹುಷಾರಿಲ್ಲ ಅಂದರೂ ನನಗೆ ಅದೇನು ಮ್ಯಾಟ್ರ್ ಆಗಲ್ಲ. ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಕೂಡ ಅಷ್ಟೇ, ಅವ್ರು ಎಷ್ಟೇ ಹುಷಾರಿಲ್ಲ ಅಂದರೂ ಕೂಡ ಕೆಲವೊಂದು ಜೊತೆ ಹೇಳೇ ಇರಲ್ಲ, ಸುಮ್ಮನೆ ಮೆಡಿಕಲ್ ಸ್ಟೋರಲ್ಲಿ ಟ್ಯಾಬ್ಲೆಟ್ ತೊಗೊಂಡು ಸುಮ್ಮನೆ ಆಗ್ಬಿಟ್ಟಿರ್ತಾರೆ. ಬಟ್ ನಮ್ಮ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ತಡ್ಕೊಳಕ್ಕೆ ಆಗಲ್ಲ. ಹಾಗೆ ಆಗ್ತಿದೆ ನಮಗಂತೂ. ಫೈನಲಿ ಎಲ್ಲ ರೆಡಿ ಮಾಡಿಕೊಂಡು ಊಟ ಮಾಡೋಕ್ಕೆ ಕೂತ್ಕೊಂಡ್ವಿ. ನಮ್ಮ ಮನೆಯವರು ನೀವಿಬ್ಬರು ಮುದ್ದೆ ಊಟ ಮಾಡಿ, ಮತ್ತೆ ಎದ್ದು ಓಡಾಡೋಕ್ಕಾಗಲ್ಲ, ಸೊ ನೀವಿಬ್ಬರು ಮುದ್ದೆ ಊಟ ಮಾಡ್ಕೊಂಡ್ಮೇಲೆ ನಾನು ಅನ್ನಕ್ಕೆ ಇಟ್ಕೊಟ್ಬಿಟ್ಟು ನಿಮ್ಮಿಬ್ರಿಗೂ ಆಮೇಲೆ ಊಟ ಮಾಡ್ತೀನಿ ಅಂತ ನಿಂತ್ಕೊಂಡಿದ್ದಾರೆ ಪಾಪ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ನನ್ನ ವಿಡಿಯೋ ಕೊನೆಯಲ್ಲಿ ಲೈಕ್ನ ಕೊಡೋದನ್ನು ಮರಿಬೇಡಿ. ಆ್ಯಂಡ್ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.